JDS ಪಕ್ಷದ ನಾಯಕರಾದಂತಹ ಶ್ರೀ HD ಕುಮಾರಸ್ವಾಮಿರವರು ಮಂಡ್ಯದಲ್ಲಿ ಜಯಬೇರಿ ಬಾರಿಸಿದ ನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡುತ್ತಾ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸೋಲಿಗೆ ಕಾರಣ ಏನು ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ CN ಮಂಜುನಾಥ್ ಸರ್ ಅವರಿಗೆ ಅಭೂತಪೂರ್ವವಾದಂತಹ ಗೆಲುವಿಗೆ ಕಾರಣ ಏನು ಅಂತ HD ಕುಮಾರಸ್ವಾಮಿ ಅವರು ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿ ಪೂರ್ತಿಯಾಗಿ ವಿವರವಾಗಿ ಪ್ರತಿಯೊಂದನ್ನು ಕೂಡ ಹೇಳಿದ್ದಾರೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ, ಇಡೀ ರಾಜ್ಯದ ನನ್ನ ಪಕ್ಷದ ಕಾರ್ಯಕರ್ತರು ಎಲ್ಲರನ್ನೂ ಇವತ್ತು ಅಭಿನಂದಿಸ್ತೀನಿ. ನನ್ನ ಕಾರ್ಯಕರ್ತರ ದುಡಿಮೆ ಏನಿದೆ, ಚಪ್ಪಾಳೆ ಬೇಡೋಣ, ನನ್ನ ಕಾರ್ಯಕರ್ತರ ಈ ದುಡಿಮೆ ಏನಿದೆ, ಈ ದುಡಿಮೆಗೆ ತಕ್ಕ ಒಂದು ಪ್ರತಿಫಲ ಮುಂದಿನ ದಿನಗಳಲ್ಲಿ ಈ ಪಕ್ಷಕ್ಕೆ ದೊರೆಯತಕ್ಕಂಥದ್ದು ಭಾಳ ದೂರ ಇಲ್ಲ. ಭಾಳ ಜನ ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಮುಗದೇ ಹೋಯ್ತು JDS ಅಂತ ಹೇಳಿ. ಚುನಾವಣೆ ನಾನು ನಡೆಸಲಿಲ್ಲ ಅಲ್ಲಿ ಮಂಡ್ಯದಲ್ಲಿ. ಮಂಡ್ಯ ಚುನಾವಣೆಯನ್ನು ಮಂಡ್ಯ ಜಿಲ್ಲೆಯ ಜನತೆ, ನನ್ನ ಕಾರ್ಯಕರ್ತರು ಪಕ್ಷ ಭೇದ ಮರೆತು ನಡೆಸಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಬಂದರೆ ಅದು ಕನಕಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಚನ್ನಪಟ್ಟಣ, ಮಾಗಡಿ, ರಾಮನಗರ ಈ ಒಂದು ಭಾಗ ಇರ್ಬೋದು, ಮತ್ತು ಬೆಂಗಳೂರು ನಗರದ 3 ಭಾಗದಲ್ಲಿ ಕನಕಪುರ ಮೊದಲೇ ಹೇಳುತ್ತಲ್ಲ, ಎಲ್ಲ ರೀತಿಯಲ್ಲಿ ಕಾರ್ಯಕರ್ತರು ಈ ಬಾರಿ ಎರಡೂ ಪಕ್ಷದ ಕಾರ್ಯಕರ್ತರು ಸುಮಾರು ಬಹುಶಃ ಬೆಂಗಳೂರು ಗ್ರಾಮಾಂತರದಲ್ಲೂ ಭಾಳ ಜನ ಲೆಕ್ಕ ಹಾಕಿದ್ರು ಟೈಟ್ ಫೈಟ್ ಅಂತ ಹೇಳಿ, 50-50 ಅಂತ ಹೇಳಿ. ಬಹುಶಃ ಬೆಂಗಳೂರು ಗ್ರಾಮಾಂತರದಲ್ಲೂ 2 ಲಕ್ಷ ಮತದಲ್ಲಿ ಈ ಕಾರ್ಯಕರ್ತರುಗಳ ದುಡಿಮೆ, ಶ್ರಮ ಮತ್ತು ಈ ಒಂದು ಕ್ಷೇತ್ರದ ಜನತೆಯ ಆಶೀರ್ವಾದ ಒಂದು ದಾಖಲೆಯ ಒಂದು ವಿಜಯ ಇವತ್ತು ಕೊಟ್ಟಿದ್ದಾರೆ. ಒಂದು ಕನ್ನಡ ನಾಡಿನ ನನ್ನ ಜನತೆಗೆ ಮನವಿ ಮಾಡ್ತೇನೆ, ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇವತ್ತು ನಮಗೆ ದೊರಕಿರ್ತಕ್ಕಂಥ ಈ ಮುಂದಿನ ದಿನ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಮುಖಾಂತರ ಯಾವ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಲವಾರು ಸಮಸ್ಯೆಗಳನ್ನು ಅದೆಲ್ಲವನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರತಿಯೊಂದು ಕ್ಷಣವನ್ನು ವ್ಯರ್ಥ ಮಾಡಿದೆ. ಈ ರಾಜ್ಯದ ಜನತೆ ಇವತ್ತೇನು BJP ಮತ್ತು JDSನ ಸುಮಾರು 18-19 ಅಭ್ಯರ್ಥಿಗಳ ಗೆಲುವಿಗೆ ಆಶೀರ್ವಾದ ಮಾಡಿದ್ದಾರೆ. ಹಲವಾರು ಕ್ಷೇತ್ರದಲ್ಲಿ ನಮ್ಮನ್ನು ಗೆಲುವಿನ ಹತ್ತಿರಕ್ಕೆ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ಕೆಲವು ಸ್ಥಾನಗಳು ನಮಗೆ ದೊರಕತಕ್ಕಂಥದ್ರಲ್ಲಿ ನಮ್ಮ ನಿರೀಕ್ಷೆ ಮಿಟ್ಟಿಲ್ಲ. 28 ಲೋಕಸಭಾ ಕ್ಷೇತ್ರದಲ್ಲೂ ರಾಜ್ಯದ ಸಂಪೂರ್ಣವಾದ ಅಭಿವೃದ್ಧಿಗೆ ಪೂರಕವಾದಂಥ ನೀರಿನ ವಿಷಯ ಇರ್ಬೋದು, ನಮ್ಮ ಹಳ್ಳಿಯ ರೈತರ ಬದುಕಿರ್ಬೋದು, ವಿಶೇಷವಾಗಿ ಈ ಎಲ್ಲ ವಿಷಯದಲ್ಲೂ ಕೇಂದ್ರ ಸರ್ಕಾರದಿಂದ ನ್ಯಾಯಯುತವಾದಂಥ ರೀತಿಯಲ್ಲಿ ನಮ್ಮಗಳ ಜನತೆಯ ನಿರೀಕ್ಷೆಯನ್ನು, ಅವರ ಬದುಕಿಗೆ ಒಂದು ಹೊಸ ದಕ್ಕನ್ನು ತರಲಿಕ್ಕೆ ಪ್ರಾಮಾಣಿಕವಾದಂಥ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರ ಮುಖಾಂತರ ಈ ಒಂದು ಚುನಾವಣೆಯಲ್ಲಿ ನಮ್ಮ 2 ಪಕ್ಷಗಳಿಗೆ 18 ಸ್ಥಾನ 19 ಸ್ಥಾನಗಳನ್ನು ಇವತ್ತೇನು ಕೊಟ್ಟಿದ್ದಾರೆ, ಅವರ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾವುದೇ ರೀತಿಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಕುಂಠಿತ ಆಗ್ತಕ್ಕಂಥದ್ದಾಗಲಿ, ಕರ್ನಾಟಕದಿಂದ ಹೋಗ್ತಕ್ಕಂಥ ಲೋಕಸಭಾ ಸದಸ್ಯರು ಅದು ಯಾವುದು ಅನ್ನೋದನ್ನು ಹೇಳೋಕ್ಕಾಗಲ್ಲ. ನಾನು ಆ ಗ್ಯಾರಂಟಿಯ ಒಂದು ಹಿನ್ನೆಲೆಯಲ್ಲಿ ಅವರಿಗೆ 10 ಸ್ಥಾನ ಬಂದಿರೋದಲ್ಲ, ಅದು ಕೆಲವು ಮಿಸ್ಟೇಕ್ಗಳಿಂದ ಇವತ್ತು ಅವರು 10 ಸ್ಥಾನಕ್ಕೆ ಬರಲಿಕ್ಕೆ ಅವಕಾಶ ಆಗಿದ್ದು. ಇಲ್ಲದೇ ಇದ್ದಿದ್ರೆ ಅವರಿಗೆ 3ರಿಂದ 4 ಸ್ಥಾನ ಪಡೆಯತಕ್ಕಂಥದ್ದೇ ದುಸ್ತರ ಇತ್ತು. ನಾನು ಗ್ಯಾರಂಟಿ ಯೋಜನೆಗಳಿಂದ ಅವರು 10 ಸ್ಥಾನ ಗೆದ್ದಿದ್ದಾರೆ ಅಂತಕ್ಕಂಥ ಸರ್ಟಿಫಿಕೇಟ್ ನಾನಂತೂ ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಕಾಂಗ್ರೆಸ್ನ ಆ ಹಣದ ಹೊಳೆ ಏನು ಹರಿಸಿದ್ರು, ಅದರಿಂದ ನಮಗೆ ಸ್ವಲ್ಪ ಪೆಟ್ಟಾಗಿದೆ. ನಮ್ಮ ಅಭ್ಯರ್ಥಿಗಳು ಕಾಂಗ್ರೆಸ್ನ ಅಭ್ಯರ್ಥಿಗಳ ಮುಂದೆ ಹಣದಲ್ಲಿ ಕಾಂಪೀಟ್ ಮಾಡೋಕ್ಕಾಗಲಿಲ್ಲ. ಅದರಿಂದ ನಾವು ಸ್ವಲ್ಪ ಸೋತಿದ್ದೇವೆ ಚುನಾವಣೆಯಲ್ಲಿ. ಅದು ಹೊರತುಪಡಿಸಿದ್ರೆ ಚುನಾವಣೆಯಲ್ಲಿ ಇವತ್ತು ಸಹ 25-26 ಸ್ಥಾನ ಗೆಲ್ತಕ್ಕಂಥ ಅವಕಾಶ ನಮಗಿತ್ತು. ಹಣದ ಕೊರತೆಯಿಂದ
ಇವತ್ತು ನಮಗೆ ಕೆಲವು ಕ್ಷೇತ್ರಗಳು ಇವತ್ತು ಹಿನ್ನಡೆ ಆಗಿರ್ತಕ್ಕಂಥ. ಇಲ್ಲಿ ಒಂದು ಕಡೆ ಮಂಜುನಾಥ್ ಅವರ ವೈದ್ಯಕೀಯ ರಂಗದ ಸೇವೆ ಒಂದು ಭಾಗ, ಅದರಿಂದಲೇ ನಾವು ಗೆದ್ದುಬಿಟ್ಟು ಅಂತಲೂ ಹೇಳೋಕ್ಕಾಗಲ್ಲ. ಕಾರಣ ಅವರ ಸೇವೆ ಒಂದು ಭಾಗ, ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು, ಉತ್ತಮವಾದಂಥ ಅಭ್ಯರ್ಥಿ ಅಂತೇಳಿ. ಜೊತೆಗೆ ಈ ಒಂದು ಬೆಂಗಳೂರು ಗ್ರಾಮಾಂತರ 2009ರಲ್ಲಿ ಡಿಲಿಮಿಟೇಷನ್ನಲ್ಲಿ ಕ್ಷೇತ್ರ ವಿಂಗಡಣೆ ಏನಾಯಿತು, ನೀವು 2009ರಿಂದಲೂ ಚುನಾವಣೆ ಫಲಿತಾಂಶ ನೋಡಿ. 2 ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಯಲ್ಲಿ ಗೆಲ್ಲಬೇಕಾದ್ರ ಕಾರಣ 3 ಪಕ್ಷಗಳು ಚುನಾವಣೆಯಲ್ಲಿ ಎದುರಿಸಿದ್ದು. 2014 ಈ ಅಭ್ಯರ್ಥಿ ಗೆಲ್ಲಬೇಕಾದ್ರೆ 3 ಪಕ್ಷಗಳು ಅಭ್ಯರ್ಥಿ ಹಾಕಿದ್ವು. ನಾವು ಒಂದು ಅಭ್ಯರ್ಥಿ ಹಾಕಿದ್ವು, BJP ಒಂದು ಅಭ್ಯರ್ಥಿ ಹಾಕಿದ್ವು. ಆಗ ಅಭ್ಯರ್ಥಿ ಪಡೆದಂಥ ಮತ ಆ 2014ರ ಚುನಾವಣೆಯಲ್ಲಿ BJP JDSನ ಮತ ಎಷ್ಟು ಬಂದಿದೆ ತೆಗೀರಿ ಪಟ್ಟಿ. ಅವತ್ತು ಸಹ 1.5-2 ಲಕ್ಷ ಹಿಡಿದ್ವು. 2 ಪಕ್ಷಗಳ ಮತವನ್ನು ನಾವು ಕ್ರೋಢೀಕರಿಸಿದರೆ 19ರಲ್ಲಿ JDSನ ಒಂದು ಬೆಂಬಲ ಅವರಿಗೆ ದೊರಕಿತು. ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. BJP ಅಭ್ಯರ್ಥಿ ಮತ ಕೇಳದೆ ಬರೀ ಅರ್ಜಿ ಹಾಕಿದ್ದಕ್ಕೇ ಆಗ 6 ಲಕ್ಷ ಮತ ಕೊಟ್ಟಿದ್ದರು 2019ರ ಚುನಾವಣೆ. ಮೊನ್ನೆ ಅಸೆಂಬ್ಲಿ ಚುನಾವಣೆ ಬಂದಾಗ 2023ರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಪಡೆದಂಥ ಮತ, BJP ಅವರು ಪಡೆದಂಥ ಮತವನ್ನು ನೀವು ಒಟ್ಟುಗೂಡಿಸಿದ್ರೆ 2 ಲಕ್ಷ ಡಿಫರೆನ್ಸ್ ಇದೆ ಕಾಂಗ್ರೆಸ್ಗೂ 2 ಪಕ್ಷಗಳ ನಡುವೆ. ಯಾವಾಗ ನಾವು BJP ಮತ್ತು JDSನ ಹೊಂದಾಣಿಕೆ ಮಾಡೋದು, ಅದು ನಮ್ಮ ಗೆಲುವಿಗೆ ಅತ್ಯಂತ ಸುಲಭವಾದಂಥ ಚುನಾವಣೆ ಆಯಿತು. ಅವರು ಹಣ ಖರ್ಚು ಮಾಡಿದರು, ಅವರ ಹಣ ಇಲ್ಲಿ ವಿಜಯಕ್ಕೆ ಫಲ ಕೊಡಲಿಲ್ಲ. 2 ಪಕ್ಷಗಳ ಮತವನ್ನು ನಾವು ಗಮನಿಸಿದಾಗ ಅಸೆಂಬ್ಲಿ ಚುನಾವಣೆಯಲ್ಲಿ 2024-23ರಲ್ಲಿ 2 ಲಕ್ಷ ಡಿಫರೆನ್ಸ್ ಇದೆ. ಇವತ್ತು ಅಭ್ಯರ್ಥಿ ಗೆಲ್ತಾ ಇರ್ತಕ್ಕಂಥದ್ದು ಸುಮಾರು 2 ಲಕ್ಷ ಮತದಲ್ಲೇ ಗೆಲ್ತಾ ಇದ್ದಾರೆ. ಅವ್ರು ಹೇಳಿದ್ರಲ್ಲ, JDSನ ಪಕ್ಷ ಮುಳುಗಿಸಿ ಸ್ವಾಮಿಯವರು ದೇವೇಗೌಡರು ಅಳಿಯನ್ನೇ BJP JDS ಮೊಳಗೆ ಹೋಯ್ತು, ಕಾರ್ಯಕರ್ತರೆಲ್ಲ ನಮ್ಮನೆ ಬಾಗಿಲು ತೆಗೆದಿದೆ, ಬನ್ರಪ್ಪ ಬನ್ನಿ ಅಂದ್ರಲ್ಲ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು. ನಾನು ಅವತ್ತು ಹೇಳಿದೆ, ಅವತ್ತು ಯಾತಕ್ಕೆ ಆ ಸ್ಟ್ರಾಟಜಿಯನ್ನು ನಾವು ಮಾಡಿದ್ದೇವೆ, ಮಂಜುನಾಥ್ ಅವ್ರನ್ನ ಅಲ್ಲಿಂದ ಯಾಕೆ ಅಭ್ಯರ್ಥಿ ಮಾಡಿದ್ದೇವೆ, ಚುನಾವಣಾ ಫಲಿತಾಂಶ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ಆ ಸ್ಟ್ರಾಟಜಿ ಎಷ್ಟು ಮಟ್ಟಿಗೆ ಯಶಸ್ಸು ದೊರಕಿತು ಅಂತಕ್ಕಂಥದ್ದು ಚುನಾವಣೆ ನಡೀಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದಲೇ ಇವತ್ತು ರಾಜ್ಯದ ಒಂದೂವರೆ ತಿಂಗಳು ಏನೇನು ಆಟಗಳು ಆಡ್ಕೊಂಡು ಬಂದಿದ್ದಾರೆ, ಆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆದಮೇಲೆ ಸ್ವಲ್ಪ ಅವರ ನಡವಳಿಕೆಗಳಲ್ಲಿ ಧೃತಿಗೆಟ್ಟದ್ದೇನಿದೆ, ಪಾಪ ದೊಡ್ಡ ಮಟ್ಟದಲ್ಲಿ ನಡೆಸಿದ್ರು ವಾಗ್ದಾಳಿ ನಮ್ಮ ಮೇಲೆ. ನಾವು ಕುರಿಕೋಳಿ ಅದೇಂಥದ್ದು ಶತ್ರು ಭೈರವ ಯಾಗ ಮಾಡಿ, ಕ್ವಾಣ ಕಟ್ ಮಾಡಿ, ಕರಿ ಮೇಕೆ ಕಟ್ ಮಾಡಿ ಚುನಾವಣೆಯಲ್ಲಿ ಗೆದ್ದಿರೋದಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾರ್ಯಕರ್ತರು, BJP JDSನ ಕಾರ್ಯಕರ್ತರು ಮತ್ತು ಅದ್ರ ಜೊತೆಗೆ ನರೇಂದ್ರ ಮೋದಿಯವರ ವರ್ಚಸ್ಸು, ಮಂಜುನಾಥ್ ಅವರ ವೈದ್ಯಕೀಯ ರಂಗದ ಸೇವೆ, ಇದು ಎಲ್ಲದರ ಹಿನ್ನೆಲೆಯಲ್ಲಿ ಗೆಲ್ತಾ ಇದ್ದೇವೆ. ಅಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿಯ ಸೋಲು, ಸೂರ್ಯಚಂದ್ರ ಹುಟ್ಟದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ 100 ಬಾರಿ ಹೇಳಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಸೂರ್ಯ ಎಲ್ಲ ಉಂಟಾಗ ಇನ್ನೆಲ್ಲಿ ಸೂರ್ಯ ಯಾವಾಗ ಮುಳುಗ್ತಾನೆ ಗೊತ್ತಿಲ್ಲ, ಈಗ ಹುಡ್ತಾನೋ ಇಲ್ಲೋ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿಗಳ ಪ್ರಕಾರ. ಅದರಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇರಲಿ, ಅದು ಗೊತ್ತಿತ್ತು, ಅದೆಲ್ಲ ಕೆಲವು ವಿಷಯಗಳನ್ನು ಓಪನ್ನಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಅಲ್ಲೇನು ಸೋತಿದ್ದೇವೆ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ.